ರಾತ್ರೋರಾತ್ರಿ ಮನೆಗೆ ನುಗ್ಗಿ 25 ಲಕ್ಷ ಹಣವನ್ನ ದರೋಡೆ ಮಾಡಿದಂತಹ ಗ್ಯಾಂಗ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಕೇವಲ 24 ಗಂಟೆಯಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗಾದ್ರೆ ಈ ಗ್ಯಾಂಗ್ ಯಾವುದು ಮತ್ತು ಅವರಿಂದ ವಾಪಸ್ ಸಿಕ್ಕಂತಹ ಹಣದ ಪ್ರಮಾಣ ಎಷ್ಟು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮನೆಗೆ ನುಗ್ಗಿ 25 ಲಕ್ಷ ರಾಬರಿ ಮಾಡಿದ ಗ್ಯಾಂಗ್ ಅರೆಸ್ಟ್. 24 ಗಂಟೆಯೊಳಗೆ ದರೋಡೆಕೋರರು ಅಂದರ್. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವ ಬಿಲ್ಡಿಂಗ್ನ 4ನೇ ಫ್ಲೋರ್ನ ರೂಮ್ನಲ್ಲಿ ನವೆಂಬರ್ 18ನೇ ತಾರೀಕು ನಡುರಾತ್ರಿ ದರೋಡೆ ನಡೆದಿತ್ತು. ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ 25 ಲಕ್ಷ ಹಣ ದೋಚಿಕೊಂಡು ರಾಬರಿ ಗ್ಯಾಂಗ್ ಓಡ್ ಹೋಗಿತ್ತು. ಆದರೆ ದರೋಡೆ ಮಾಡಿದ 24 ತಾಸಿನಲ್ಲೇ ಕಲಾಸಿಪಾಳ್ಯ ಪೊಲೀಸರು ದರೋಡೆಕೋರರನ್ನ ಬಂಧಿಸಿದ್ದಾರೆ. ರಾಮ್ಪ್ರಸಾದ್ ಪಂಡಿತ್ ಎಂಬಾತ ಜೆಸಿ ರಸ್ತೆಯಲ್ಲಿ ಡಿಕೆ ಆಟೋಮೊಬೈಲ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅಂಗಡಿ ಮಾಲೀಕ ನವರತ್ನನ್ ಇದೇ ಬಿಲ್ಡಿಂಗ್ನ 4ನೇ ಮಹಡಿಯಲ್ಲಿ ರೂಮ್ ಒಂದನ್ನ ನೀಡಿದ್ರು. ಅದರಲ್ಲಿ ಚಿಕ್ಕಪ್ಪನ ಮಗ ಮತ್ತು ಬಾಮೈದನ ಜೊತೆಗೆ ರಾಮ್ಪ್ರಸಾದ್ ವಾಸ ಆಗಿದ್ದ. ನವೆಂಬರ್ 18ನೇ ತಾರೀಕು ರಾತ್ರಿ ಅಂಗಡಿ ಮಾಲೀಕ ರಾಮ್ಪ್ರಸಾದ್ಗೆ 25 ಲಕ್ಷ ಹಣದ ಬ್ಯಾಗ್ ಕೊಟ್ಟಿದ್ರು. ಬೆಳಗ್ಗೆ 15 ಲಕ್ಷ ಬ್ಯಾಂಕ್ಗೆ ಕಟ್ಟಿ ಉಳಿದ 10 ಲಕ್ಷ ಪರಿಚಿತರು ಬಂದು ತೆಗೆದುಕೊಂಡು ಹೋಗ್ತಾರೆ ಅಂದಿದ್ರಂತೆ. 25 ಲಕ್ಷ ಹಣ ಇದ್ದ ಬ್ಯಾಗ್ ತಂದ ರಾಮ್ಪ್ರಸಾದ್ ತನ್ನ ರೂಮ್ನ ಬೆಡ್ನ ಕೆಳಗಿಟ್ಟಿದ್ದ. ಬಳಿಕ ಊಟ ಮಾಡಿ ಮೂವರು ಮಲಗಿದ್ರು. ಆದ್ರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಯಾರೋ ಬಂದು ಬಾಗಿಲು ತಟ್ಟಿದ್ದಾರೆ. ಬಾಗಿಲು ತೆಗೆದಾಗ 3 ಜನ ಅಪರಿಚಿತರು ನಿಂತಿದ್ರು. ಅದರಲ್ಲಿ 2 ಏಕಾಏಕಿ ರೂಮ್ಗೆ ನುಗ್ಗಿದ್ದಾರೆ. ಒಬ್ಬ ರಾಮ್ಪ್ರಸಾದ್ ತಮ್ಮನ ಕುತ್ತಿಗೆಗೆ ಚಾಕು ಹಿಡಿದು ಹಣ ಕೊಡುವಂತೆ ಬೆದರಿಸಿದ್ರೆ ಮತ್ತೊಬ್ಬ ರೂಮಲ್ಲ ಹುಡುಕಾಡಿದ್ದಾನೆ. ಆಗ ಬೆಡ್ ಕೆಳಗೆ ಇಟ್ಟಿದ್ದ ಹಣದ ಬ್ಯಾಗ್ ಸಿಗುತ್ತೆ. ಹಣ ಸಿಗ್ತಾ ಇದ್ದ ಹಾಗೆ ಕಸಿದುಕೊಳ್ಳೋಕೆ ಹೋದ ರಾಮ್ಪ್ರಸಾದ್ಗೆ ಹಲ್ಲೆ ಮಾಡ್ತಾರೆ. ಜೊತೆಗೆ 3 ಮೊಬೈಲ್ ಕೂಡ ತೆಗೆದುಕೊಂಡು ಹೊರಗಿನಿಂದ ರೂಮ್ ಲಾಕ್ ಮಾಡಿ ಪರಾರಿಯಾಗ್ತಾರೆ. ರೂಮ್ನಿಂದ ಹೊರಬಂದ ರಾಮ್ಪ್ರಸಾದ್ ಬೆಳಗಿನ ಜಾವ 4:30ಕ್ಕೆ ಕಲಾಸಿಪಾಳ್ಯ ಠಾಣೆಗೆ ಬಂದು ಪೊಲೀಸರಿಗೆ ದೂರು ಕೊಡ್ತಾನೆ. ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡುವ ಪೊಲೀಸರು ಮಾರನೇ ದಿನವೇ 5 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಟೋಮೊಬೈಲ್ ಸ್ಪೇರ್ ಶಾಪ್ ಅಂಗಡಿಯ ಮೇಲ್ಗಡೆ ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಗಳು ಏನಿರ್ತಾರೆ ಅವ್ರ ಹತ್ರ ಈ ಅಂಗಡಿಯ ಮಾಲೀಕ ಒಂದು 15 ಲಕ್ಷ ರೂಪಾಯಿ ಇಟ್ಕೊಳ್ಳೋದಕ್ಕೆ ಕೊಟ್ಟಿರ್ತಾನೆ. ಕೆಲವೊಂದು ಸ್ವಲ್ಪ ದುಡ್ಡನ್ನ ಬ್ಯಾಂಕಿಗೆ ಜಮಾ ಮಾಡ್ತಕ್ಕಂಥದ್ದು, ಇನ್ನೊಂದು ಸ್ವಲ್ಪ ದುಡ್ಡನ್ನ ಯಾರಿಗೋ ಇನ್ನೊಬ್ರಿಗೆ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಬೇರೆ ಯಾರೋ ಬಂದು ಈ ಮಾರಕಾಸ್ತ್ರಗಳನ್ನ ತೋರಿಸ್ಬಿಟ್ಟು 15 ಲಕ್ಷ ರೂಪಾಯಿ ದೋಚ್ಕೊಂಡು ಹೋಗಿರ್ತಾರೆ, ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ತದನಂತರ ಇದು ಇವರೆಲ್ಲರೂ ಕೂಡ ಸಿಗ್ತಾರೆ. ಅದ್ರಲ್ಲಿ ಒಬ್ಬ ಮಾತ್ರ ಬಾಕಿ ಇದ್ದಾನೆ ಸಿಗೋದಕ್ಕೆ. ಈಗ 15 ಲಕ್ಷ ರೂಪಾಯಿದಲ್ಲಿ ಈಗ ಸದ್ಯಕ್ಕೆ 11,30,000 ರೂಪಾಯಿಗಳನ್ನ ಈಗ ನಾವು ವಶಪಡಿಸ್ಕೊಂಡಿದ್ದೀವಿ. ಇನ್ನು ಬಾಕಿ ಹಣವನ್ನು ಇಬ್ಬರು ಆರೋಪಿಗಳು ಸಿಗುವುದು ಬಾಕಿ ಇರೋದ್ರಿಂದ ಅವ್ರು ಸಿಕ್ಕ ಮೇಲೆ ನಮಗೆ ಅದು ಸಿಗೋ ಸಾಧ್ಯತೆ ಇರ್ತದೆ. ಉಮರ್ ಅಹಮದ್, ಶಹಜಾದ್ ಪಾಷಾ, ಮೊಹಮ್ಮದ್ ಮುಜೀಜ್, ಯಾಸಿನ್ ಹಾಗೂ ಶೋಯಬ್ನನ್ನ ಅರೆಸ್ಟ್ ಮಾಡ್ತಾರೆ. ಬಂಧಿತರಿಂದ 11,30,000 ಹಣ ಜೊತೆಗೆ 7 ಮೊಬೈಲ್ ಫೋನ್, ಕೃತ್ಯಕ್ಕೆ ಬಳಸಿದ್ದ ಕಾರು ಮತ್ತು 1 ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಹೋದ ಹಣದಲ್ಲಿ 11 ಲಕ್ಷವಾದ್ರೂ ವಾಪಸ್ ಕೈ ಸೇರ್ತಲ್ಲ ಅಂತ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.